ಸುಲಭದ ಕೆಲಸ. ಕೊಟ್ಟಿಗೆಹಾರ ಬಣಕಲ್ ಸಮೀಪದ ದೇವ್ರ ಮನೆ ಅನ್ನುವಂಥ ಒಂದು ಪ್ರಕೃತಿ ಸೌಂದರ್ಯದ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದು ರಸ್ತೆ. ಆಕಾಶದಲ್ಲಿ ಮೋಡಗಳು ದಟ್ಟೈಸ್ಕೊಂಡಿದ್ದು ಇನ್ನೇನು ಮಳೆ ಸುರಿತದೇನೋ ಅನ್ನುವಂಥ ಒಂದು ವಾತಾವರಣ ಇದೆ. ಅದರ ನಡುವಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ತುಂಬ ಮೇಲ್ಮುಖವಾದಂಥ ರಸ್ತೆ. ಇಲ್ಲಿ ಗ್ರಾಮಗಳಿದ್ದಾವೆ, ಜನವಸತಿ ಇದೆ, ವಿದ್ಯುತ್ ಲೈನ್ ಕೂಡ ಕಾಣ್ತಾ ಇದೆ ನೋಡಿ. ಹೈ ಟೆನ್ಷನ್ ವಿದ್ಯುತ್ತು. ಅದು ನಮ್ಮ ಒಂದು ಪ್ರಕೃತಿಯನ್ನು ಹಾಳು ಮಾಡಿದಂತ. ಹೌದು 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 ಹೌದು. ಹೈ ಟೆನ್ಷನ್ ವೈರ್ ಬಂದ್ಬಿಟ್ರೆ ನಮಗೆ ಆ ಫೀಲಿಂಗ್ ಹೋಗುತ್ತೆ. ನಾವೆಲ್ಲೂ ಕಾಡಲ್ಲಿ ಕರ್ನಾಟಕದವರಿಗೆ ಅಥವಾ ದಕ್ಷಿಣ ಭಾರತದವರಿಗೆ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಾಶ್ಮೀರ, ಮಿನಿ ಕಾಶ್ಮೀರ ಇದ್ದಂಗೆ ಅಲ್ವಾ ಬಾಪು ದಿನೇಶ್ ಅವರೇ? ಊಟಿ. ಊಟಿ ಇದರದ ಅನುಭವ ಒಂಥರ. ಇಲ್ಲಿಯ ಒಂದು ಜಿಯೋಗ್ರಫಿಕಲ್ ಇದು ಅದೇ ಥರ ಇದೆ ಸ್ಟ್ರಕ್ಚರ್. ನೋಡಿ, ಈ ಗುಡ್ಡದಲ್ಲೂ ದನಗಳ ಹಿಂಡು, ದನಗಳ ಹಿಂಡು. ದೇವ್ರ ಮನೆ ಅಂತ ಯಾಕೆ ಹೆಸರು ಬಂದಿದೆ ಬಾಪು ದಿನೇಶ್ ಅವರೇ? ದೇವ್ರ ಮನೆ ಅಂದ್ರೆ ಅಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಹಾ, ಅದು ಸುಮಾರು 800 ವರ್ಷ ಹಳೆಯದು. ಕಾಲಭೈರವೇಶ್ವರ ದೇವಸ್ಥಾನ 800 ವರ್ಷದ ಹಳೆಯದ್ದ. ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ದು. ಸುತ್ತ ಊರಿನವರೆಲ್ಲ ಅಲ್ಲಿ ಹೋಗಿ ಮನೆ ದೇವರಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಅದು ದೇವ್ರ ಮನೆ. ದಿನೇಶ್ ಅವರು, ನಾನು ಇತ್ತೀಚೆಗೆ ಪೇಪರ್ನಲ್ಲಿ ನೋಡಿದೆ, ಚಾರ್ಮುಡಿ ಘಾಟಿಯಲ್ಲಿ ಒಂದು ಆನೆ ಬಂದು ಅಡ್ಡ ಬಂದಿತ್ತು, ನಿಂತಿತ್ತು. ಮೊನ್ನೆ ಇತ್ಲಾಗ ಒಂದು 2-3 ದಿವಸ ಆಯ್ತು ಅಷ್ಟೇ. 8 ದಿನ ಆಯ್ತು. ಹೌದಾ? ಅದು ಇಲ್ಲೆಲ್ಲ ಅಲ್ಲ, ಅಲ್ಲಿ ಬರುತ್ತೆ. ಹೌದಾ? ಇಲ್ಲಿ ಚಾರ್ಮುಡಿ ಘಾಟಲ್ಲಿ 9ನೇ ತಿರುವಲ್ಲಿ ಯಾವಾಗಲೂ ಬರುತ್ತೆ. 9ನೇ. ಈಗ ಅಲ್ಲೊಂದು ಇದು ಕಾಣ್ತಾ ಇದೆ ಅಲ್ಲ, ಅದು ವೀಕ್ಷಣಾ ಗೋಪುರನ? ಹೌದು. ಫಾರೆಸ್ಟ್ಗೆ ನಾವು ಹತ್ಬೋದು ಅದಕ್ಕೆ? ಹತ್ಬೋದು ಅಂದ್ರೆ ಇನ್ನು ಅಲ್ಲ, ಅವ್ರು ಮಾತ್ರ ಫಾರೆಸ್ಟ್ನವ್ರು. ಹತ್ತಕ್ಕೆ ಏಣಿನೇ ಇಲ್ಲ ಅಲ್ಲ ಇಲ್ಲಿ. ನೋಡಿ, ಇದೊಂದು ಗುಡ್ಡ ಹೆಂಗಿದೆ. ತುಂಬ ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಅಂತ ನಾನು ಕೇಳ್ಪಟ್ಟೆ. ಈ ದೇವ್ರ ಮನೆಗೆ ದೇವ್ರ ಮನೆ ಅಲ್ವಾ? ದೇವ್ರ ಮನೆಗೆ 2 ಮಾರ್ಗ ಇದೆ ಬರಲಿಕ್ಕೆ. ಒಂದು ಬುತ್ತಿ ಮೇಲೆ, ಕೋಗಿಲೆ. ನಾವು ಕೋಗಿಲೆ ಮೇಲೆ ಬರ್ತಾ ಇದ್ದೀವಿ. ಅದು ಭಾನುವಾರ ಮತ್ತು ವೀಕೆಂಡ್ ಮತ್ತು ಭಾನುವಾರ ರಜಾ ದಿನಗಳಲ್ಲಿ ವಿಪರೀತ ಪ್ರವಾಸಿಗರು ಇಲ್ಲಿಗೆ ಬರ್ತಾರಂತೆ. ಪ್ರವಾಸಿಗರಿಗೆ ಪರಿಸರದ ಕಾಳಜಿ ಇದ್ರೆ ಪರವಾಗಿಲ್ಲ. ಅದೇ 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 ಅದು ನಡೀತಾ ಇದೆ ನೋಡಿ. ಒಂದು ಸುಂದರವಾದ ಬೋಳು ಗುಡ್ಡ ಕಾಣ್ತಾ ಇದೆ. ಇದು ನೀರನ್ನು ಹೀರ್ಕೊಳ್ಳುವಂಥದ್ದು, ಮಳೆಗಾಲದಲ್ಲಿ ಬೀಳುವ ಮಳೆಯನ್ನು ಹೀರ್ಕೊಳ್ಳುವಂಥ ಒಂದು ಶೋಲ ಅರಣ್ಯ ಅಂತ ಹೇಳ್ಬೋದೇನಲ್ವಾ? ಸೋಲಾ ಫಾರೆಸ್ಟ್ ಅಂತ. ಈ ನೀರನ್ನೆಲ್ಲ ಹೀರ್ಕೊಂಡು ನದಿ ಹಳ್ಳಗಳ ರೂಪದಲ್ಲಿ ಬಿಡುವಂಥ ಕೆಲಸವನ್ನೇ ಈ ಒಂದು ಗುಡ್ಡಗಳು ಮಾಡ್ತವೆ. ನೋಡಿ, ಗುಡ್ಡ ಕಾಣ್ತಾ ಇದೆ ನಿಮಗೆ, ಶೋಲಾ ಗುಡ್ಡಗಳು. ನಾವು ಹೋಗ್ತಾ ಇರೋದು ದೇವ್ರ ಮನೆ ಜಾಗಕ್ಕೆ. ನಮ್ಮನ್ನು ಬಾಪು ದಿನೇಶ್ ಅವರು ದೇವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಮ್ಮ ಪೂರ್ಣ ತೇಜಸ್ವಿ ಅವರಿಗೆ ತುಂಬ ಆತ್ಮೀಯರು. ನಮ್ಮ ಜೊತೆ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ JK ರಮೇಶ್ ಸರ್ ಇದ್ದಾರೆ, RM ಧರ್ಮಕುಮಾರ್ ಇದ್ದಾರೆ, ಗೌತಮ್ ಅವರಿದ್ದಾರೆ.
JK ರಮೇಶ್ ಸರ್ ಅವರು ಸಾಕಷ್ಟು ಹಿಮಾಲಯದ ಪ್ರದೇಶಗಳನ್ನ ನೋಡಿ ಬಂದಿದ್ದಾರೆ. ನೋಡಿ, ಪ್ರವಾಸಿ ಕಾರೊಂದು ಅಲ್ಲಿ ದೇವರ ಮನೆ ಹೋಗಿ ಬರ್ತಾ ಇದೆ, ವಾಪಸ್ ಹೋಗ್ತಾ ಇದೆ ಕೆಳಗೆ. ಇತ್ತೀಚೆಗಷ್ಟೇ ಅವರು ಭೂತಾನಿಗೆ ಹೋಗಿ ಬಂದಿದ್ದಾರೆ. ಭೂತಾನ್ ಪ್ರವಾಸ ಮುಗಿಸಿ ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಭೂತಾನ್ ಕೂಡ ಇದೇ ಥರ, ಮತ್ತು ನಮ್ಮ ಕರ್ನಾಟಕದ ಈ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಅನೇಕ ಪ್ರದೇಶಗಳನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಪಡಿಸೋದು ಅಂತ ಹೇಳಿದ್ರೆ ಪರಿಸರಕ್ಕೆ ಹಾನಿ ಮಾಡಿ ಅಲ್ಲ, ಪರಿಸರವನ್ನು ಉಳಿಸ್ಕೊಂಡು ಅಭಿವೃದ್ಧಿ ಪಡಿಸುವಂಥದ್ದು. ಮತ್ತು ಬೇರೆ ಬೇರೆ ಪ್ರದೇಶದ ಜನರು ಬಂದು ಆ ಒಂದು ಮಲೆನಾಡಿನ ಹಾಗೂ ಇಲ್ಲಿಯ ಗುಡ್ಡಬೆಟ್ಟಗಳು, ಕಾಡು ಎಲ್ಲವನ್ನು ಆಸ್ವಾದಿಸುವಂಥ ಒಂದು ವಾತಾವರಣ ನಿರ್ಮಿಸುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ತುಂಬ ಕಾಳಜಿಯಿಂದ ಮಾಡಬೇಕು ಅನ್ನುವಂಥದ್ದು ಡಾಕ್ಟರ್ JK ರಮೇಶ್ ಅವರ ಅನಿಸಿಕೆ. ಆದರೆ ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಹಾನಿ ಮಾಡದೆ ಇದು ನಡಿಬೇಕು ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಕಾಳಜಿ ಅಲ್ವಾ ಸರ್? ನೋಡಿ, ಈ ಬೋಳು ಗುಡ್ಡದ ಮೇಲೆ, ಸೋಲಾ ಅರಣ್ಯದ ಮೇಲೆ ಹೈ ಟೆನ್ಷನ್ ವೈರ್ಗಳನ್ನು ಹೇಗೆ ಇದು ಮಾಡಿದ್ದಾರೆ. ಭೂತಾನ್ ಒಂದು ಪುಟ್ಟ ದೇಶ, ಭಾಳ ಪುಟ್ಟ ದೇಶ. ಆದರೆ ಅಲ್ಲಿಯ ಜನರಿಗೆ ಮತ್ತು ಅಲ್ಲಿಯ ಆಡಳಿತ ನಡೆಸುವವರಿಗೆ ಎಷ್ಟು ಪರಿಸರದ ಬಗ್ಗೆ ಕಾಳಜಿ ಮತ್ತು ಒಂದು ಮುಂಜಾಗ್ರತೆ ಅಂತ ಹೇಳಿದ್ರೆ, ದೂರದೃಷ್ಟಿ ಅಂತ ಹೇಳಿದ್ರೆ, ಯಾವ ಪರಿಸರಕ್ಕೆ ಸ್ವಲ್ಪವೂ ಹಾನಿಯಾಗದ ರೀತಿಯಲ್ಲಿ ತಮ್ಮ ಒಂದು ಅಭಿವೃದ್ಧಿಯನ್ನು ಅವರು ಕಟ್ಕೊಂಡಿದ್ದಾರೆ ಅಂತ ನಮ್ಮ ಡಾಕ್ಟರ್ JK ರಮೇಶ್ ಸರ್ ಅವರು ಕಣ್ಣಾರೆ ಕಂಡು ಬಂದು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ದಾರಿ ಉದ್ದಕ್ಕೂ ಕೂಡ ಸರ್ ಕ್ಲೀನ್ ಭೂತಾನ್, ಗ್ರೀನ್ ಭೂತಾನ್ ಅನ್ನುವಂಥ ಸ್ಲೋಗನ್ಗಳಿರುವಂಥ ಫಲಕಗಳನ್ನು ಎಲ್ಲ ಕಡೆ ಉದ್ದಕ್ಕೂ, ದಾರಿ ಉದ್ದಕ್ಕೂ ಭೂತಾನ್ ದೇಶದವರು ಹಾಕಿರುವಂಥದ್ದು ಬಹುಶಃ ಭಾರತ ದೇಶದವರಿಗೆ ಮಾದರಿ ಆಗಬೇಕು. ಯಾಕಂದರೆ ನಾವು ಎಲ್ಲ ನಮ್ಮದು ಭಾರತ ಭಾಳ ಗ್ರೇಟು ಹಾಗೆ ಹೀಗೆ ಅಂತ ನಾವು ಬೆನ್ನು ತಡ್ಕೋತೀವಿ. ಆದರೆ ಪರಿಸರದ ವಿಷಯ ಬಂದಾಗ ತುಂಬ ನಾವು ಹಿಂದುಳಿದಿದ್ದೀವಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನಮ್ಮ ಎಲ್ಲ ಬೀದಿಗಳು, ಕೇರಿಗಳು, ಹಳ್ಳಿಗಳು ಪ್ಲಾಸ್ಟಿಕ್ ಮಯ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ JK ರಮೇಶ್ ಅವರು ಹೇಳಿದಂತೆ ಒಂದು ಪುಟ್ಟ ರಾಷ್ಟ್ರ ಭೂತಾನು ಪರಿಸರ ಕಾಳಜಿ ಬಗ್ಗೆ ಎಷ್ಟು ಒಂದು ಆದ್ಯತೆ ಕೊಟ್ಟಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾವೀಗ ದೇವರ ಮನೆಗೆ ಬಂದಿದ್ದೀವಿ. ನೋಡಿ, ಎಲ್ಲ ಪ್ರವಾಸಿ ವಾಹನಗಳೆಲ್ಲ ಕಾಣ್ತಾ ಇದ್ದಾವೆ. ಇಲ್ಲೇ ವಾಕ್ ಮಾಡೋಣ. ನೋಡಿ, ಇಲ್ಲಿ ಯಾರೊಬ್ರು ಅಡ್ಡ ನಿಮ್ಗೆ ಯಾವ್ದಾರ. ನಾವೀಗ ದೇವರ ಮನೆಯಲ್ಲಿದ್ದೇವೆ. ನೋಡಿ, ಇಲ್ಲೆಲ್ಲ ಪ್ರವಾಸಿ ವಾಹನಗಳು ಕಾಣ್ತಾ ಇದ್ದಾವೆ. ಹೌದಾ? ನೋಡಿ, ದೇವರ ಗುಡ್ಡವನ್ನು ಹತ್ತಾ ಇದ್ದಾರೆ. ದೇವರ ಮನೆ ಗುಡ್ಡವನ್ನು ಹತ್ತಾ ಇದ್ದಾರೆ. ಇದು ನೋಡಿ, ದೇವರ ಮನೆ ಗುಡ್ಡಕ್ಕೆ ಹೋಗ್ತಕ್ಕಂಥ ದಾರಿ. ನೋಡಿ, ನಮ್ಮ ಜೊತೆ ಬಾಪು ದಿನೇಶ್ ಅವರು ಇದ್ದಾರೆ, ತೇಜಸ್ವಿ ಅವರು ಒಡನಾಡಿ. ಅವ್ರ ಜೊತೆಗೆ ನಾನು ದೇವ್ರ ಮನೆ ಗುಡ್ಡ ಅಲ್ಲ ಸರ್ ಇದು? ದೇವ್ರ ಮನೆ ಗುಡ್ಡ ಒಂದು ಹತ್ತಾ ಇದ್ದೀನಿ. ಇವತ್ತು ಭಾನುವಾರ, ಸಾಕಷ್ಟು ಪ್ರವಾಸಿಗರಿದ್ದಾರೆ. ನೋಡಿ, ಅಲ್ಲೆಲ್ಲ ಪ್ರವಾಸಿಗರು ಕಾಣ್ತಾ ಇದ್ದಾರೆ ನಿಮಗೆ. ನೋಡಿ ಹೇಗಿದೆ ಪರಿಸರ, ರಸ್ತೆ. ಅಲ್ಲೊಂದು ದಾರಿ ಇದೆ.
ಹಾಂ, ನೋಡಿ ದೇವರ ಮನೆ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಪ್ರವಾಸಿಗರು ಕಾಣ್ತಾ ಇದ್ದಾರೆ. ಆ ಕಡೆ ಮಂಜು ಮುಸುಕಿದಂಥ ಗುಡ್ಡಗಳು, ವಾತಾವರಣ ನೋಡಿ. ಇಲ್ಲೆಲ್ಲ ಗುಡ್ಡಗಳು. ಇದರಿಂದ ಆಚೆ ಚಾರ್ಮುಡಿ. ಇದರಿಂದ ಆ ಕಡೆ ಚಾರ್ಮಡಿ. ಈ ಘಾಟ ನೋಡಿ ಯಾಕೆ ಕಾಣ್ತಾ ಇದೆ ಗುಡ್ಡಗಳೆಲ್ಲ. ನೋಡಿ ದೇವರ ಮನೆ ಗುಡ್ಡ, ಸುತ್ತಲೂ ಎಲ್ಲ ಕಡೆ ಗುಡ್ಡ ನೋಡಿ. ನೀರು ಬಿದ್ದಿದೆ, ಸುಂದರವಾದ ಪರಿಸರ. ದೇವರ ಮನೆ ಗುಡ್ಡ. ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ. ಸೋಲ ಅರಣ್ಯ ರಾಶಿ ನೋಡಿ. ನೋಡಿ ಪಾಪು, ದಿನೇಶ್, ಧರ್ಮ್ ಕುಮಾರ್, ಗೌತಮ್ ಎಲ್ಲ ಮಂಜು ಮುಸುಕಿದ ವಾತಾವರಣ ನೋಡಿ. ಸುತ್ತಲೂ ದೇವರ ಮನೆ ಮೇಲ್ಗಡೆ ಇದ್ದೀವಿ. ಅಲ್ಲಿ ನೋಡಿ, ಅಲ್ಲೆಲ್ಲ ಕಾರುಗಳು, ಪ್ರವಾಸಿ ಕಾರುಗಳು, ಜನ, ಸುತ್ತಲೂ ಗುಡ್ಡಗಳು. ಇಷ್ಟೊತ್ತನಕ ಮಳೆ ಬರ್ತಾ ಇತ್ತು, ಈಗ ಒಂದು ಸ್ವಲ್ಪ ಮಳೆ ನಿಂತಿದೆ. ಮಂಜು ಮುಸುಕಿನ ಒಂದ್ಸಲ ಮಂಜು ಮುಸುಕೋದು, ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಆದ್ಕೊಳ್ಳಿ ಬೆಳಕಾಗೋದು. ಇದು ಇಲ್ಲಿ ನಡೀತಾ ಇದೆ ನೋಡಿ. ಅಲ್ಲಿ ಗುಡ್ಡದಲ್ಲಿ ಪ್ರವಾಸಿಗರೆಲ್ಲ ಪರಿಸರದ ನೋಟಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಅದು ನೋಡಿ, ಅದು ಮೋಡ ಬರ್ತಾ ಇರೋದು ನೋಡಿ ಹೇಗಿದೆ ಮಂಜು. ವಂಡರ್ಫುಲ್ 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 ಬ್ಯೂಟಿಫುಲ್ ನೋಡಿ. ಎಲ್ಲ ಗುಡ್ಡಗಳನ್ನು ಮಂಜು ಹೆಂಗೆ ಆವರಿಸ್ತಾ ಇದೆ ನೋಡಿ. ಆಹಾ, ಸೂಪರ್ 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 ಬ್ಯೂಟಿಫುಲ್. ನೋಡಿ, ನಾವೀಗ ದೇವರ ಮನೆಯ ತುದಿಯ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಟಾಪ್ ಪೀಕಿಗೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗ್ತಿರೋರು ಪಾಪು ದಿನೇಶ್. ಈ ಏರಿಯಾಕ್ಕೆ ಅವರು ಭಾಳ ಸುಪರಿಚಿತರು. ಅವರು ಎಲ್ಲ ಇಲ್ಲಿ ಗುಡ್ಡಗಳನ್ನೆಲ್ಲ ಚಕ 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 ಅಂತ ಹತ್ಬಿಡ್ತಾರೆ ನೋಡಿ. ಇಲ್ಲಿ ಹೋಗ್ತಾ ಇದ್ದಾರೆ ಬಾಪು ದಿನೇಶ್. ಬಣಕಲ್ಲಿಂದ 13 ಕಿಲೋಮೀಟ್ರು ಈ ದೇವ್ರ ಮನೆ ಗುಡ್ಡ. ದೇವ್ರ ಮನೆ ಗುಡ್ಡದ ಟಾಪಲ್ಲಿದ್ದೀವಿ ನಾವೀಗ. ತುದಿಯಲ್ಲಿದ್ದೀವಿ. ನಮ್ಮಲ್ಲಿ ಯಾರು ಎವರೆಸ್ಟ್ ಶಿಖರ ಹತ್ತಲಿಲ್ಲ. ನಮಗಿದೆ ಎವರೆಸ್ಟ್ ಇದ್ದಕ್ಕೆ ಈಗ ಗೊತ್ತು. ಇದೇ ಎವರೆಸ್ಟ್ ಇದ್ದಕ್ಕೆ ನೋಡಿ. ಏನು ಕಾಣ್ತಾ ಇಲ್ಲ, ಮತ್ತೆ ಮಂಜು ಮುಸ್ಕ್ಬಿಟ್ಟಿದೆ ಎಲ್ಲ ಕಡೆ. ದೇವ್ರ ಗುಡ್ಡದಲ್ಲಿ ತುದಿಯಲ್ಲಿದ್ದೀವಿ. ಎಲ್ಲ ಕಡೆ ಮಂಜು ಮುಸುಕ್ಬಿಟ್ಟಿದೆ.
ಕೆಳಗಿನ ಪ್ರದೇಶ ಯಾವುದೂ ಗೋಚರ ಆಗ್ತಾ ಇಲ್ಲ, ಎಲ್ಲ ಮಂಜು ಮುಸುಕಿದೆ ನೋಡಿ. ನೋಡಿ ನಾವೀಗ ದೇವರ ಮನೆ ತುತ್ತ ತುದಿಯ ಗುಡ್ಡವನ್ನು ಹತ್ತಿ ಏರಿ ಇದೀಗ ಕೆಳಗೆ ಇಳಿಯುವಂಥ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ನಾವೆಲ್ಲ ಸ್ನೇಹಿತರು. ಮಳೆ ಸಿಕ್ಕಾಪಟ್ಟೆ ಒಂದು ಸಲ ಬಂತು, ಮತ್ತೆ ಈಗ ಮಳೆ ಬಿಟ್ಟಿದೆ. ಆದರೆ ಸಂಪೂರ್ಣ ಇಡೀ ಗುಡ್ಡ ಮಂಜಿನಿಂದ ಆವೃತ ಆಗಿದೆ. ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಸಂಪೂರ್ಣ ಮಂಜು ಮುಸುಕಿದ ಒಂದು ವಾತಾವರಣ ನೋಡಿ. ನಮ್ಮ ಸ್ನೇಹಿತರೆಲ್ಲ ಹೋಗ್ತಾ ಇದ್ದಾರೆ. ತುಂಬ ಜಾಗರೂಕತೆಯಿಂದ ಇಳಿತಾ ಇದ್ದಾರೆ ಎಲ್ಲ ನೋಡಿ. ಇಲ್ಲಿ ಹೇಗಿದೆ ದಾರಿ, ಕೊರ್ಕಲಾಗಿದೆ ನೋಡಿ. ನಮ್ಮ ಸ್ನೇಹಿತರು ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ನೋಡಿ ನಮ್ಮ ಧರ್ಮಕುಮಾರ್ ಹೇಳ್ತಾ ಇದ್ದಾರೆ ಹತ್ತತ್ತು ಸುಲಭ, ಇಳಿಯೋದು ಕಷ್ಟ ಅಂತ ನೋಡಿ. ಆದರೂ ಅವರು ಭಾಳ ಪ್ರಯಾಸದಲ್ಲಿ ಇಳಿತಾ ಇದ್ದಾರೆ. ಚೆನ್ನಾಗಿದೆ. ಸ್ವಲ್ಪ ಮಂಜು ಆವರಿಸಿದ್ದು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಆದರೂ ಮಂಜು ಆವರಿಸಿದ್ದು ಪೂರ ಹೋಗಿಲ್ಲ. ನೋಡಿ ಮಂಜೆಲ್ಲ ಈಗ ಆವರಿಸಿದ್ದು ಕಡಿಮೆ ಆಗಿದೆ ನೋಡಿ. ಎಲ್ಲ ಕಾಣ್ತಾ ಇದೆ ನೋಡಿ, ಎಲ್ಲ ಸುತ್ತಲೂ ಎಲ್ಲ ಕಾಣ್ತಾ ಇದೆ. ಈಗ ಪರಿಸರ, ಸುಂದರವಾದ ಪರಿಸರ ಎಲ್ಲ ಕಾಣ್ತಾ ಇದೆ ನೋಡಿ. ಕೆಲವೇ ನಿಮಿಷಗಳ ಮೊದಲು ಏನೂ ಕಾಣ್ತಾ ಇರಲಿಲ್ಲ, ಎಲ್ಲ ಮಂಜು ಆವರಿಸ್ಕೊಂಡ್ಬಿಟ್ಟಿತ್ತು ನೋಡಿ. ಈಗ ನಾವು ಕಾಣ್ತಾ ಇದ್ದೀವಿ, ಗುಡ್ಡ ಬೆಟ್ಟಗಳೆಲ್ಲ ಕಾಣ್ತಾ ಇದ್ದಾವೆ. ಎಷ್ಟು ಸುಂದರವಾದ ಪರಿಸರ ಇದು. ಬಾಪು ದಿನೇಶ್ ಅವರೇ, ನಿಮಗೆ ಧನ್ಯವಾದಗಳು. ನಮ್ಮನ್ನು ದೇವರ ಇದಕ್ಕೆ ಮನೆಗೆ ಕರ್ಕೊಂಬಂದ್ರಲ್ಲ ಅದಕ್ಕೆ. ದೇವರ ಮನೆ ಗುಡ್ಡ ಹತ್ತಿ ಇಳಿತಾ ಇದ್ದೀವಿ ನೋಡಿ. ಅವರು ಹತ್ತಾ ಇದ್ದಾರೆ. ಸುಂದರವಾದ ಪರಿಸರ, ಸಖತ್ತಾಗಿದೆ ರೀ ಎಲ್ಲ. ಸಮುದ್ರ ಮಟ್ಟದಿಂದ 6000 ಅಡಿ ಎತ್ತರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ದೇವ್ರ ಮನೆ ಪರ್ವತ. ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು? ದೇವ್ರ ಮನೆ ಎಲ್ಲಿಯವ್ರು ನೀವು? ಎಲ್ಲಿಂದ ಬಂದಿದ್ದೀರಿ? ಈ ಕಡೆ ನೋಡಿ, ಎಲ್ಲಿಂದ ಬಂದಿದ್ದೀರಿ? ಹಾಂ, ಯಾವ ಊರು, ಯಾವ ಜಿಲ್ಲೆ, ಯಾವ ತಾಲೂಕು? ಮೂಡಿಗೆರೆನಾ? ನೀವು ನೋಡಿಲ್ವಾ ಇದು? ಭಾನುವಾರ ಅಂತ ಬಂದಿದ್ದೀರಾ? ಹೌದಾ? ನಿಮ್ಮ ಹೆಸರು? ಹಾಂ, ನೀವು ತುಂಬ ಸಲ ನೋಡಿದ್ದೀರಾ ಮೇಡಮ್ ಅಲ್ಲ? ಹೌದಾ? ಭಾನುವಾರ ಅಂತ ಬಂದಿದ್ದೀರಾ? ನಿಮ್ಮ ಹೆಸರೇನು? ಈ ಕಡೆ ನೋಡಿ, ಅನಿತಾ. ಓಕೆ, ಥ್ಯಾಂಕ್ ಯು. ನೋಡಿ ದೇವರ ಬೆಟ್ಟ ಹತ್ತಾ ಇದ್ದಾರೆ. ದೇವರ ಮನೆ ಗುಡ್ಡವನ್ನೆಲ್ಲ ಹತ್ತಾ ಇದ್ದಾರೆ ಪ್ರವಾಸಿಗರು. ಅಂತರಂಗ ಯೂಟ್ಯೂಬ್ ಚಾನಲ್ ನೋಡಿ. ಅನೇಕ ನಿಮಗೆ ಇಂಥ ಸ್ವಾರಸ್ಯಕರ ವಿಷಯಗಳು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಗೆ ಸಿಗುತ್ತೆ ನೋಡಿ. ಗುಡ್ಡ ಹತ್ತಾ ಇದ್ದಾರೆ, ದೇವರ ಬೆಟ್ಟ ಪರ್ವತವನ್ನು ಹತ್ತಾ ಇದ್ದಾರೆ. ಬಣಕಲ್ನಿಂದ ಕೊಟ್ಟಿಗೆಹಾರ ಬಣಕಲ್ 4 ಕಿಲೋಮೀಟರ್, ಬಣಕಲ್ನಿಂದ 13 ಕಿಲೋಮೀಟರ್ ದೇವರ ಬೆಟ್ಟ ಗುಡ್ಡ, ದೇವರ ಮನೆ ಗುಡ್ಡ. ನೋಡಿ ದಾರಿನೇ ವಿಶೇಷವಾಗಿದೆ. ಥರ ಕಲ್ಲು ನಡ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿದೆ ನೋಡಿ. ದೇವರ ಮನೆ ಗುಡ್ಡ ಅಥವಾ ಪರ್ವತ ಅಂತ ಕರೀರಿ, ಅದನ್ನು ಹತ್ತಿ ನಾವೆಲ್ಲರೂ ನಮ್ಮ ಸ್ನೇಹಿತರೆಲ್ಲ ನಾವು ಕೆಳಕ್ಕೆ ಬಂದಿದ್ದೀವಿ. ಇದು ಅಂತರಂಗ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡಿ ಪ್ರೋತ್ಸಾಹ ಕೊಡಿ. ನಾನು ಟಿ ಕೆ ರಮೇಶ್ ಶೆಟ್ಟಿ. ಎಲ್ರಿಗೂ ವೀಕ್ಷಿಸಿದ ಎಲ್ರಿಗೂ ನಮಸ್ಕಾರ.